ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ and this is a short story time. I hope you are already following all the short stories that we are doing in Yashaswi Kannada Vaani. If not, I leave the playlist link here. Please do check out all the stories that we have done till now. Listen to the stories, and story listening is one of the another way in learning the language and getting the fluency over the language. Let's start with today's ಟುಡೇ ಸ್ಟೋರಿ. ಸೊ ಇವತ್ತಿನ ಸ್ಟೋರಿ ಯಾವುದು ಅಂದರೆ ಇರುವೆ ಮತ್ತು ಪಾರಿವಾಳ. ಸೊ ಸಿಮಿಲರ್ ಕೈಂಡ್ ಆಫ್ ಅ ಸ್ಟೋರಿ ನಾವು ಆಲ್ರೆಡಿ ಮಾಡಿದ್ದೀವಿ. ಸೊ ನಾವು ಟ್ರೈ ಟು ಲಿಸನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ಆಲ್ಮೋಸ್ಟ್ ಸಿಮಿಲರ್, ಜಸ್ಟ್ ಲೈಕ್ ಅ ದುಂಬಿ ಆ್ಯಂಡ್ ಪಾರಿವಾಳ ವಿಚ್ ವಿ ಹ್ಯಾವ್ ಡನ್ ಇನ್ ದ ಲಾಸ್ಟ್ ಕ್ಲಾಸಲ್ಲಿ. ಇಟ್ಸ್ ಆಲ್ಮೋಸ್ಟ್ ಸಿಮಿಲರ್, ಸೊ ವಿಲ್ ಸಿ. ಒಂದು ಕಾಡು, ಆ ಕಾಡಿನಲ್ಲಿ ಒಂದು ನದಿ ಇದೆ. ಒಂದು ಕಾಡು, ಒಂದು ಫಾರೆಸ್ಟ್. ಆ ಕಾಡಿನಲ್ಲಿ ಇನ್ ದಟ್ ಫಾರೆಸ್ಟ್ ಒಂದು ನದಿ ಇದೆ. ದೆರ್ ಈಸ್ ಅ ರಿವರ್. ಆ ನದಿಯ ದಡದಲ್ಲಿ ದಡ ಇಸ್ ಅ ಶೋರಲ್ಲಿ ಒಂದು ಮರ ಇದೆ. ಮರ ಇಸ್ ಅ ಟ್ರೀ. ಆ ಮರದ ಮೇಲೆ ಒಂದು ಪಾರಿವಾಳ ಕೂತಿದೆ. ಆ ಮರದ ಮೇಲೆ ಆನ್ ದ ಟ್ರೀ ಒಂದು ಪಾರಿವಾಳ, ಅ ಪಿಜನ್ ಇಸ್ ಸಿಟ್ಟಿಂಗ್, ಕೂತಿದೆ. ಆ ಪಾರಿವಾಳವು ನದಿಯಲ್ಲಿ ತೇಲುತ್ತಾ ಮುಳುಗುತ್ತಾ ಇದ್ದ ಇರುವೆಯನ್ನು ನೋಡ್ತು. ಆ ಪಾರಿವಾಳ ನದಿಯಲ್ಲಿ ಇನ್ ದ ರಿವರ್ ತೇಲುತ್ತಾ, ಫ್ಲೋಟಿಂಗ್, ಮುಳುಗುತ್ತಾ, ಡ್ರೌನಿಂಗ್ ಇದ್ದ ಒಂದು ಇರುವೆ, ದ ಆ್ಯಂಟನ್ನು ನೋಡುತ್ತೆ. ದೆರ್ ವಾಸ್ ಅ ಆ್ಯಂಟ್ ವಿಚ್ ವಾಸ್ ಫ್ಲೋಟಿಂಗ್, ವಿಚ್ ವಾಸ್ ಡ್ರೌನಿಂಗ್ ಇನ್ ದ ರಿವರ್. ಪಾರಿವಾಳ ಅದನ್ನು ಮರದ ಮೇಲಿಂದ ಇಟ್ ಸಾ ದಟ್ ಒನ್. ಆ ಇರುವೆಯನ್ನು ಬದುಕಿಸಬೇಕು ಎಂದು, ಆ ಇರುವೆಯನ್ನು ಐ ಹ್ಯಾವ್ ಟು ಸೇವ್ ಅಂತ ಪಾರಿವಾಳ ಒಂದು ಎಲೆಯನ್ನು ಕಿತ್ತು, ಇಟ್ ಪಟ್ ದ ಲೀಫ್, ಅದನ್ನು ನೀರಿನೊಳಗೆ ಹಾಕಿತ್ತು. ಸೊ ಅದನ್ನು ಇಟ್ ಪುಟ್ ಇನ್ ಟು ದ ವಾಟರ್, ನದಿಗೆ ಹಾಕುತ್ತೆ. ಆ ಎಲೆಯನ್ನು ಇರುವೆ ಹತ್ತಿತು. ಸೊ ಇರುವೆ ಇಟ್ ಕ್ಲೈಂಬ್ಡ್ ಓವರ್ ದಟ್ ಎಲೆಯನ್ನು ಹತ್ತಿ ಪಾರಿವಾಳಕ್ಕೆ ಧನ್ಯವಾದ ಹೇಳಿತು. ಇಟ್ ಟೋಲ್ಡ್ ಟು ಪಾರಿವಾಳ ಧನ್ಯವಾದ ಅಂದರೆ ಥ್ಯಾಂಕ್ಸ್ ಅಂತ ಹೇಳುತ್ತೆ. ಮತ್ತೆ ಮುಂದೊಂದು ದಿನ, ಮತ್ತೆ ಅನದರ್ ಡೇ, ಆ ಕಾಡಿಗೆ ಫಾರ್ ದಟ್ ಫಾರೆಸ್ಟ್ ಒಬ್ಬ ಬೇಟೆಗಾರ ಬಂದ. ಹಂಟರ್ ಕೇಮ್ ದೇರ್. ಬೇಟೆಗಾರ ಪಾರಿವಾಳವನ್ನು ಕೊಲ್ಲಲು, ಟು ಕಿಲ್ ದ ಪಾರಿವಾಳ, ಬಾಣವನ್ನು ಗುರಿಯಿಟ್ಟ. ಬಾಣ ಅಂದರೆ ಹಿ ಟುಕ್ ದ ಆರೋ ಆ್ಯಂಡ್ ಹಿ ಏಮ್ಡ್ ಎಟ್ ದ ಪಾರಿವಾಳ. ಇದನ್ನು ಇರುವೆ ನೋಡಿತು. ಇರುವೆ ಸಾ ದಿಸ್ ಒನ್. ಇರುವೆ ತಕ್ಷಣ ಬೇಟೆಗಾರನ ಕಾಲನ್ನು ಕಚ್ಚಿತು. ತಕ್ಷಣ ಇಮಿಡಿಯೇಟ್ಲಿ ಇರುವೆ ಇಟ್ ಬೈಟ್ ದ ಲೆಗ್ ಆಫ್ ಬೇಟೆಗಾರ ಅಯ್ಯೋ ಅಮ್ಮ ಎಂದು ಕಿರಿಚಿದ. ಹಿ ಶೌಟೆಡ್ ಅಯ್ಯೋ ಅಮ್ಮ ಎಂದು ಕಿರಿಚಿದ. ಅವನ ಬಾಣ ಗುರಿ ತಪ್ಪಿತು. ಹಿಸ್ ಆರೋ ಇಟ್ ಮಿಸ್ ದ ಏಮನ್ನು ಮಿಸ್ ಮಾಡುತ್ತೆ. ಪಾರಿವಾಳ ಹಾರಿ ಹೋಯಿತು. ಇಟ್ ಫ್ಲೂ ಅವೇ. ನಂತರ ಪಾರಿವಾಳ ಇರುವೆಗೆ ಧನ್ಯವಾದ ಹೇಳಿತು. ಲೇಟರ್ ಪಾರಿವಾಳ ಟೋಲ್ಡ್ ಥ್ಯಾಂಕ್ ಯು ಫಾರ್ ದ ಇರುವೆ. ಇದು ಇವತ್ತಿನ ಸ್ಟೋರಿ. ಆಲ್ಮೋಸ್ಟ್ ಸೇಮ್ ಟು ದುಂಬಿ ಮತ್ತು ಪಾರಿವಾಳ ಅಲ್ವಾ? ಸೊ ದುಂಬಿ ಮತ್ತು ಪಾರಿವಾಳ ಇಸ್ ಅ ಬಿಗರ್ ವರ್ಷನ್. ಸೊ ಇದು ಸ್ಮಾಲರ್ ವರ್ಷನ್ ಆಫ್ ದ ಸ್ಟೋರಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನೀವು ವಾಟ್ ಆರ್ ದ ನ್ಯೂ ವರ್ಡ್ಸ್ ದಟ್ ಯು ಲರ್ನ್ ಫ್ರಮ್ ದಿಸ್ ಸ್ಟೋರಿ, ಅದನ್ನು ಪ್ಲೀಸ್ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಒನ್ ಆಫ್ ದ ಫನ್ ವೇ ಇನ್ ಟು ಲರ್ನ್ ದ ಲ್ಯಾಂಗ್ವೇಜ್. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದ. From Yashaswi Kannada Vaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out, the description box, and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the 10th book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops
which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.